ನನಗೆ ಕೇವಲ 31 ವರ್ಷ. ಶುಗರ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ನನ್ನ ಗಂಡ, ನನ್ನ ನಾದಿನಿ. ತುಂಬ ಟೆನ್ಷನ್ ಆಗಿಬಿಟ್ಟು ನನಗೆ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಮಹಿಳೆ ಪ್ರಶ್ನೆ ಕೇಳಿದ್ದಾರೆ. ನನಗೆ ಕೇವಲ 31 ವರ್ಷ. ಶುಗರ್ ತುಂಬ ಜಾಸ್ತಿ ಆಗ್ತಾ ಇದೆ. ಬಿ ಪಿನೂ ಮಧ್ಯ ಮಧ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ನನ್ನ ಗಂಡ, ನನ್ನ ನಾದಿನಿ ಮತ್ತು ನನ್ನ ಮೈದುನ. ಅವರಿಂದ ತುಂಬ ಟೆನ್ಷನ್ ಆಗಿಬಿಟ್ಟು ನನಗೆ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ. ಧ್ಯಾನ ಮಾಡಿದ್ರೆ ಇದು ಹೋಗುತ್ತಾ? ಬೇರೆ ಬೇರೆ ಸಣ್ಣ ಪುಟ್ಟ ಧ್ಯಾನ ಮಾಡಿದ್ದೀನಿ, ಅದು ಹೋಗ್ತಾ ಇಲ್ಲ. ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಅವರ ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ. ಒತ್ತಡದಿಂದ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಕಾಸ್ಮೋಪಾಲಿಟನ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರು, ಬಾಂಬೆ, ಚೆನ್ನೈ ಏನಂತ ಕರಿತೀವೋ, ಇಲ್ಲಿ ಈ ರೀತಿಯಾದ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡ್ಯೂ ಟು ಸ್ಟ್ರೆಸ್, ಟೆನ್ಷನ್ನಿಂದ ಬರತಕ್ಕಂಥ ಕಾಯಿಲೆಗಳೇ ಜಾಸ್ತಿ. ಅದ್ರ ಬಗ್ಗೆ ಎಲ್ಲ ತುಂಬ ಸ್ಟಡೀಸ್ ಮಾಡಿದ್ದಾರೆ. ಈಗ ಇವ್ರು ಹೇಳಿರೋದೇನು, ನನಗೆ ಕೇವಲ 31 ವರ್ಷ, ಶುಗರ್ ಜಾಸ್ತಿ ಆಗ್ತಾ ಇದೆ ಟೆನ್ಷನ್ನಿಂದ ಅಂತ ಹೇಳಿದ್ದಾರೆ. ನೋಡಿ ಅಮ್ಮ, ಮೊದಲು ಸ್ಟ್ರೆಸ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಒತ್ತಡ ಎಷ್ಟು ಸರಳವಾಗಿದೆ ಅಂದರೆ, ಇಷ್ಟವಿಲ್ಲದ ಕೆಲಸ ಮಾಡೋದು, ಇಷ್ಟವಿಲ್ಲದೆ ಸಂಬಂಧಗಳನ್ನು ಬೆಳೆಸೋದು, ಸಂಬಂಧದಲ್ಲಿ ಇರೋದು, ಇಷ್ಟವಿಲ್ಲದೆ ದಿನನಿತ್ಯದ ಕೆಲಸಗಳನ್ನು ಮಾಡುವುದು. ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಕೂಡ ಇಷ್ಟ ಇಲ್ಲ ಅಂದರೆ ಅದು ಒತ್ತಡವಾಗಿ ಮಾರ್ಪಾಟಾಗುತ್ತೆ. ಇಷ್ಟವಿಲ್ಲದೆ ಬೇರೆಯವರನ್ನು ಪ್ರೀತಿಸೋದು. ಹೆಂಗೆ ಅಂದರೆ ಗೊತ್ತಾ, ಈಗ ಹೇಳಿದ್ರೆ ನನ್ನ ಮೈದಿನ ಅವರು ಇವರು ಅಂತ, ಅವ್ರ ಜೊತೆ ಸುಮ್ಮನೆ ಹಿಂಗೆ ಅನ್ಕೊಂಡು ಮಾತಾಡೋದು, ಒಳಗಡೆ ಕುದೀತಾ ಇರೋದು. ಗಂಡನ ಜೊತೆ ಸಂಸಾರನೂ ಅಷ್ಟೇ, ಇಷ್ಟವಿಲ್ಲದ ಸಂಸಾರ, ಆರ್ಟಿಫಿಷಿಯಲ್ ಲವ್, ಹೃದಯದಿಂದ ಬರೋದಿಲ್ಲ, ಅದರ ವಿಧಿ ಇಲ್ಲ. ಮುಂದ್ಗಡೆ ಸುಮ್ಮನೆ ನಗ್ತೀವಿ, ಒಳಗಡೆ ನಾವು ಬೇಸರ ಮಾಡ್ಕೊತಾ ಇರ್ತೀವಿ. ಹೀಗೆ ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಿದ ಸಂಬಂಧಗಳಲ್ಲಿ ಜೀವನ ಮಾಡಿದಾಗ ಸಹಜವಾಗಿ ಒತ್ತಡ ಬರುತ್ತೆ. ಒತ್ತಡದಿಂದ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಸ್ಪೆಷಲಿ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒತ್ತಡದಿಂದ ಬರೋದೇ ಜಾಸ್ತಿ. ಅದು ಕೆಲವರಿಗೆ ಹೆರಿಡಿಟಿಯಿಂದನೂ ಬರುತ್ತೆ, ಜೀವನ ಶೈಲಿಯಿಂದನೂ ಬರುತ್ತೆ. ನಾವು ಈಗ ನಿಮಗೆ ಪರಿಹಾರ ಏನು? ಧ್ಯಾನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಹೋಗುತ್ತಾ? ಖಂಡಿತ ಹೋಗಲ್ಲ. ಕಂಟ್ರೋಲ್ ಬರುತ್ತೆ. ಸ್ಪೆಷಲಿ ಸಕ್ಕರೆ ಕಾಯಿಲೆ ಕೆಲವ್ರಿಗೆ ಏನಾಗುತ್ತೆ, ಟೆಂಪ್ರರಿ ಬಂದಿರುತ್ತೆ. ಟೆಂಪ್ರರಿ ಬಂದು ಒತ್ತಡ ಟೆಂಪ್ರರಿ ಆಗಿರುತ್ತೆ, ಆ ಒತ್ತಡ ಕಡಿಮೆ ಆಗುತ್ತೆ, ಆವಾಗ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ. ಪುನಃ ಸ್ವಲ್ಪ ದಿನ ಆದಮೇಲೆ ಬರ್ಬೋದು. ಈ ರೀತಿ ಕೆಲವಾರು ಉದಾಹರಣೆಗಳು ಇದೆ. ಬಂದಿರುತ್ತೆ, 1 ವರ್ಷ ಇರುತ್ತೆ, ಹೋಗಿರುತ್ತೆ. ಆದರೆ ಅದು ರೆಗ್ಯುಲರಾಗಿ ಬಂದು ಅವ್ರು ಹೇಳಿದ್ದಾರೆ ಒಂದೊಂದು ಸರಿ 500ಗೆ ಹೋಗುತ್ತೆ. ಈ ರೀತಿಯಾದ ಶುಗರ್ ಇದ್ದಾಗ, 500ವರೆಗೆ ಹೋಗಿದ್ದಂತಕ್ಕಂಥ ಸಕ್ಕರೆ ಕಾಯಿಲೆ ಇದ್ದಾಗ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು? ಸಿಂಪಲ್, ಒತ್ತಡ ನಿವಾರಣಾ ತಂತ್ರಗಳನ್ನು ಅನುಸರಿಸಬೇಕು. ಒತ್ತಡ ನಿವಾರಣಾ ತಂತ್ರಗಳು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಅದು. ಈಗ ನೀವು ಧ್ಯಾನ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ಗಿಡ ಹಾಗೇ ಇರುತ್ತೆ, ಸ್ವಲ್ಪ ದಿನ ಆದಮೇಲೆ ಹೂ ಬರುತ್ತೆ. ಒಂದು ಹೂ ಕಿತ್ತಾಕಿರ್ತೀರ ಅಷ್ಟೇ, ಪುನಃ ಕಾಯ ಆಗುತ್ತೆ ಅಲ್ವಾ? ಸೊ ಗಿಡನೇ ಕಿತ್ತಾಕ್ಬಿಟ್ರೆ ಆಗ ನಿಮ್ಮ ಟೆನ್ಷನ್ ಆಗಲ್ಲ. ಅಂದರೆ ಈಗ ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಂಪೂರ್ಣ ಕಿತ್ತಾಕೋಕ್ಕಾಗತ್ತಾ? ಸಾಧ್ಯ ಇಲ್ಲ. ನಿಮ್ಮ ಗಂಡ ಹೆಂಡತಿಯ ಸಂಬಂಧಗಳು ಸ್ಟ್ರಾಂಗ್ ಆಗಿದ್ದರೆ, ಫ್ರಮ್ ದ ಆರ್ಟ್, ಇಬ್ಬರ ಕ್ಯಾರೆಕ್ಟರ್ಗಳು ಒಬ್ರಿಗೊಬ್ರಿಗೆ ಇಷ್ಟ ಆಗಿದ್ದಿದ್ರೆ ಗಂಡ ನಿಮಗೆ ಸಪೋರ್ಟಿಗೆ ಬರ್ತಾಯಿದ್ರು. ಈ ಗಂಡ ಯಾಕೆ ನಾದಿನಿ ಮತ್ತು ಮೈದುನಿಗೆ ಸಪೋರ್ಟ್ ಮಾಡ್ತಾರೆ? ಚಿಕ್ಕದಿಂದ ಬೆಳ್ಕೊಂಡು ಬಂದಿದ್ದಾರೆ. ಅವರ ಕೆಲವು ತಪ್ಪುಗಳು ಕೂಡ ಅವರಿಗೆ ಇಷ್ಟ ಆಗ್ತವೆ, ಅಥವಾ ಅದನ್ನು ಒಪ್ಕೊಂಡ್ಬಿಡ್ತಾರೆ ಈಸಿಯಾಗಿ. ಆದರೆ ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವ್ರಿಗೆ. ಯಾಕೆ ನೀವು ಬಂದಿರೋದು ಮಧ್ಯದಲ್ಲಿ 25 ವರ್ಷ 28 ವರ್ಷ ಆದಮೇಲೆ ಬಂದಿರ್ತೀರ. ಅವ್ರು ಚಿಕ್ಕದಿಂದ ಬೆಳೆದಿರ್ತಾರೆ.
ಈ ಸತ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೇನು ಹೇಳೋದೇ ಇಲ್ಲ, ಅವರು ತಪ್ಪುಗಳಿಗೆ ಸುಮ್ಮನೆ ಆರಾಮ ಬಿಟ್ಬಿಡ್ತಾರೆ, ನಾನು ಸಣ್ಣ ತಪ್ಪು ಮಾಡೋ ರೇಗ್ತಾರೆ ಅಂದರೆ ಇದು ಸ್ವಾಭಾವಿಕ ಗುಣ. ಚಿಕ್ಕ ಮಕ್ಕಳಿಂದ ಜೊತೆಯಲ್ಲಿ ಬೆಳೆದು ಬಂದಾಗ ಅವರಲ್ಲಿ ಪ್ರೀತಿ ಬಾಂಧವ್ಯ ಚೆನ್ನಾಗಿದ್ದರೆ, ಅವರು ಅಣ್ಣನಿಗೆ ತುಂಬ ಗೌರವಿಸಿದ್ರೆ ಅವರ ತಪ್ಪುಗಳು ಸಣ್ಣದಾಗಿ ಕಾಣ್ತವೆ. ಆದರೆ ಹೆಂಡತಿಯಲ್ಲಿ ಅಷ್ಟೊಂದು ಆತ್ಮೀಯ ಸಂಬಂಧ ಭಾವಗಳು ಬೆಸೆಯದೇ ಇರುವಾಗ ಸೊ ನಿಮ್ಮ ತಪ್ಪುಗಳು ದೊಡ್ಡದಾಗಿ ಕಾಣುತ್ತೆ. ಇದು ಸಾಮಾನ್ಯವಾದ ಸತ್ಯ ಅಲ್ವಾ? ಸೊ ನಾವು ವಾಟ್ ಟು ಡೂ? ಸಾಧ್ಯವಾದಷ್ಟು ನಿಮ್ಮ ತಿಳುವಳಿಕೆ ಮಟ್ಟದಲ್ಲಿ ಗಂಡ ನಿಮ್ಮನ್ನು ಪ್ರೀತಿಸೋ ರೀತಿ, ಗೌರವಿಸುವ ರೀತಿ ನೀವು ನಡ್ಕೋಬೇಕು, ಅವರನ್ನು ಸ್ವೀಕರಿಸಬೇಕು. ಅದೇನೂ ಸಿಕ್ಕಿಲ್ಲ ಅಂದರೆ ಯು ಹ್ಯಾವ್ ಟು ಆಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಯಾಕಂದರೆ ಜೀವನವನ್ನು ಇದಕ್ಕೋಸ್ಕರ ಜೀವನನೇ ಮನೆಯೇ ಬಿಟ್ಟು ಹೋಗೋಕ್ಕಾಗಲ್ಲ, ಆ ಡೈವರ್ಸ್ ತೊಗೊಳಕ್ಕಾಗಲ್ಲ, ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಆಗದೆ ಇದ್ದಾಗ ನಾವೇನು ಮಾಡಬೇಕು? ಯು ಹ್ಯಾವ್ ಟು ಆಕ್ಸೆಪ್ಟ್, ಸ್ವೀಕರಿಸಬೇಕು. ನೀವು ತುಂಬ ಟೆನ್ಷನ್ ಮಾಡ್ಕೊತೀರಾ, ಧ್ಯಾನ ಮಾಡ್ತೀರಾ, ರಿಲ್ಯಾಕ್ಸ್ ಆಗುತ್ತೆ. ಆದರೆ ಆ ಟೆನ್ಷನ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನೀವು ಬರೀ ಧ್ಯಾನದಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ. ಟ್ರೀಟ್ಮೆಂಟ್ಗಿನ್ನ ಮುಖ್ಯವಾಗಿ ಆ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆನ ಬಗೆಹರಿಸಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್ ಅಂತ. ಸಮಸ್ಯೆಯನ್ನು ಬಗೆಹರಿಸು, ಇಲ್ಲ ಸಮಸ್ಯೆನ ಬಿಟ್ಬಿಡು. ಸಮಸ್ಯೆಯ ಜೊತೆ ಬದುಕಬೇಡ, ಸಮಸ್ಯೆಯ ಜೊತೆ ಬದುಕುವುದೇ ಒತ್ತಡ. ಸೊ ಈ ರೀತಿ ಆದಾಗ ನಿಮಗೇನಾಗ್ತಾ ಇರುತ್ತೆ, ಪದೇ ಪದೇ ಮನಸ್ಸು ಬಂದು ಈ ರೀತಿಯಾದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರ್ತವೆ. ನಾವು ಇಂಪಾರ್ಟೆಂಟ್, ಧ್ಯಾನ ಮಾಡಿದ್ರೆ ಕಡಿಮೆ ಆಗುತ್ತೆ. ವೇ ಆಫ್ ಲೈಫ್ ಅಂತ ಹೇಳಿದೆ, ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ತುಂಬ ಮುಖ್ಯ. ಸಕ್ಕರೆ ಕಾಯಿಲೆಗೆ ಸ್ಪೆಷಲಿ ಏನಪ್ಪ ಅಂದರೆ ಸರಳವಾದ ಸೂತ್ರಗಳು ನೆನ್ಪಿಟ್ಕೊಳ್ರಿ. ವೆರಿ ಸಿಂಪಲ್. ಸಕ್ಕರೆ ಕಾಯಿಲೆಗೆ ದೇಹದಲ್ಲಿ ವ್ಯಾಯಾಮ ಆಗಬೇಕು. ಯೋಗ ಮಾಡಿ, ಆಗಲಿಲ್ಲ ಅಂದರೆ ವಾಕಿಂಗ್ ಮಾಡಿ, ದೇಹಕ್ಕೆ ವ್ಯಾಯಾಮ ಬೇಕು. ಸಕ್ಕರೆ ಕಾಯಿಲೆ ಒಂದು ಕಡೆ ಇರೋದಿಲ್ಲ, ರಕ್ತ ಪೂರ್ತಿ ದೇಹದಲ್ಲೆಲ್ಲ ಕಡೆ ಇರುತ್ತೆ. ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಯುಟಿಲೈಸ್ ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕು. ಅಂದರೆ ನಿಮ್ಮ ದೇಹಕ್ಕೆ ಪ್ರತಿನಿತ್ಯ ವ್ಯಾಯಾಮ ಬೇಕು. ವ್ಯಾಯಾಮದ ಜೊತೆ ಆಹಾರ ಪದ್ಧತಿ ಇರಬೇಕು. ಆಹಾರ ಪದ್ಧತಿಯ ಜೊತೆ ಔಷಧಿ ಇರಬೇಕು. ಇದು ತುಂಬ ಮುಖ್ಯ. ಯಾಕಂದರೆ ಸಕ್ಕರೆ ಕಾಯಿಲೆಯಲ್ಲಿ ಅದು ತುಂಬ ದಿನ ಇರುತ್ತೆ. ಔಷಧಿ ಒಂದ್ಸರಿ ಶುರು ಮಾಡಿದ್ರೆ ಲೈಫ್ ಲಾಂಗ್ ಕೆಲವ್ರಿಗೆ ಇರುತ್ತೆ. ಕರೆಕ್ಟಾಗಿ ಔಷಧಿ ತಗೊಂಡು ಮೇಂಟೈನ್ ಮಾಡಿದ್ರೆ ಡೋಸೇಜ್ ಕಡಿಮೆ ಆಗಿ ನಿಮ್ಗೆ ಏನೇನೂ ಆಗೋದಿಲ್ಲ, ಆರಾಮಾಗಿರ್ಬೋದು. ನೀವು ಕೆಲವು ಆಲ್ಟರ್ನೇಟಿವ್ ಸಿಸ್ಟಮ್ ಮಾಡಿ ಸಕ್ಕರೆ ಕಾಯಿಲೆ ಹೋಗುತ್ತೆ ಅಂತ ನೀವು ಇಂಬ್ಯಾಲೆನ್ಸ್ ಮಾಡ್ತಾಯಿದ್ರೆ, ಸ್ವಲ್ಪ ದಿನ ಮೆಡಿಟೇಷನ್ ಮಾಡೋದು ಬಿಟ್ಬಿಡೋದು, ಪ್ರಾಣಾಯಾಮ ಮಾಡೋದು ಬಿಟ್ಬಿಡೋದು, ಇನ್ನೇನೋ ಮಾಡೋದು, ಯಾವುದೋ ಏನೋ ಹೇಳ್ಕೊಟ್ಟಿದ್ರೆ ಅದನ್ನು ಮಾಡೋದು ಬಿಟ್ಬಿಡೋದು ಮಾಡಿದಾಗ ವೇರಿಯೇಷನ್ ಆದರೆ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಡು ನಾಟ್ ನೆಗ್ಲೆಕ್ಟ್ ಶುಗರ್. ಸಕ್ಕರೆ ಕಾಯಿಲೆನ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಡಯಾಬಿಟಿಸ್ನ ನೆಗ್ಲೆಕ್ಟ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಕ್ಕರೆ ಕಾಯಿಲೆ ಗೊತ್ತಾ? ವ್ಯಾಯಾಮ ಮಾಡ್ತೀವಿ, ಒಳ್ಳೆಯ ಆಹಾರ ತಗೋತೀವಿ, ಔಷಧಿ ತಗೋತೀವಿ, ಒತ್ತಡ ಚೆನ್ನಾಗಿ ನಿದ್ರೆ ಮಾಡಬೇಕು. ನಿದ್ರೆ ಚೆನ್ನಾಗಿ ಬಂತು ಅಂದರೆ ಒತ್ತಡ ನಿವಾರಣೆ ಮಾಡ್ತಕ್ಕಂಥ ತಂತ್ರಗಳನ್ನು ಕಲ್ತಿದ್ದೀರಿ ಅಂತ. ಅಂದರೆ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದೀರಿ, ಸಂಬಂಧಗಳನ್ನು ಸ್ವೀಕಾರ ಮಾಡ್ಕೊಂಡಿದ್ದೀರಿ, ಆಲೋಚನೆಗಳನ್ನು ಸ್ವೀಕಾರ ಮಾಡ್ಕೊಂಡಿದ್ದೀರಿ, ಅದನ್ನೆಲ್ಲ ತಿಳ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ತಿಳ್ಕೊಂಡು ಸ್ವೀಕಾರ ಮಾಡೋದು ಬೇರೆ, ಸುಮ್ಮನೆ ಅದುಮಿಡುವುದು ಬೇರೆ. ಅದುಮಿಟ್ಟರೆ ಪುನಃ ಅದುಮಿಟ್ಟ ಭಾವನೆಗಳು, ಅದುಮಿಟ್ಟ ನೋವುಗಳು, ಅದುಮಿಟ್ಟ ಒತ್ತಡಗಳು ಪುನಃ ರೋಗವಾಗಿ ಬರುತ್ತೆ, ಹೊರಗಡೆ ಇನ್ನೂ ಜಾಸ್ತಿಯಾಗಿ ಬರುತ್ತೆ. ಬೌನ್ಸ್ ಬ್ಯಾಕ್ ಅಂತ ಕರಿತೀವಿ ನಾವು, ತುಂಬ ಸೀರಿಯಸ್ ಆಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಒತ್ತಡಗಳನ್ನು ಅದುಮಿಡುವ ಮೊದಲು ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ಒತ್ತಡಗಳನ್ನು ಸ್ವೀಕರಿಸ್ತಕ್ಕಂಥ ಮನೋಸ್ಥಿತಿ ನಿಮಗೆ ಬಂದರೆ ಯು ಆರ್ ಸಕ್ಸಸ್ಫುಲ್. ಸೊ ಇದನ್ನು ನಿಭಾಯಿಸೋಕೆ ಏನು ಮಾಡುತ್ತೆ? ಈ ಧ್ಯಾನ, ಪ್ರಾಣಾಯಾಮಗಳು, ಬೇರೆ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ಗಳು ನಿಮಗೆ ಸಹಕಾರಿಯಾಗುತ್ತೆ. ಅದಕ್ಕೆ ನಾನು ಯಾವಾಗಲೂ ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಇರ್ತೀನಿ, ನೋಡಪ್ಪ, ನಿಮ್ಮ ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ಖಾಲಿಯಾಗಿ ಶಾಂತವಾಗಿ ಇರಿಸುವುದನ್ನು ಕಲಿಯಬೇಕು. ಈ ಕಲಿಯುವಿಕೆಗೆ ನಿಮಗೆ ಜ್ಞಾನವೇ ಮುಖ್ಯ. ಅಂದರೆ ವಸ್ತು ಸ್ಥಿತಿಯನ್ನು, ವ್ಯಕ್ತಿಗಳನ್ನು, ಈಗಿನ ಪರಿಸರವನ್ನು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನಿಮಗೆ ನಿಜವಾದ ಪರಿವರ್ತನೆ ದೇಹ ಮನಸ್ಸಿನಲ್ಲಾಗತ್ತೆ. ಈ ಗಂಡ, ಈ ಸಮಸ್ಯೆ, ಇವನ ಬಗ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕೆ ಏನೇನು ಮಾಡಿದ್ದೀರಿ? ಪ್ರೀತಿಸಿದ್ದೀರಾ, ಕ್ಷಮಿಸಿದ್ದೀರಾ, ತಿಳುವಳಿಕೆ ಹೇಳಿದ್ದೀರಾ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಇದನ್ನೆಲ್ಲ ನೋಡ್ಬೇಕು ನಾನು. ಇದೆಲ್ಲ ಮಾಡಿ ಅವನ ಪರಿವರ್ತನೆ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆಯೇ ಮಾಡೋಕ್ಕೆ ಹೋಗಬಾರ್ದು.
ಇನ್ನು ಮೈದಿನ ಇರ್ತಾರೆ, ನಾದಿನಿ ಇರ್ತಾರೆ, ಅದನ್ನು ಅರ್ಥ ಮಾಡ್ಕೊ. ಎಷ್ಟು ದಿನ ಇರ್ತಾರೆ ಅವರು ಮದುವೆ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ, ಅಥವಾ ಜೊತೆಯಲ್ಲಿ ಇದ್ದಾರಾ, ಆ ಸಮಸ್ಯೆ ಬಗೆಹರಿಸೋದು ಹೇಗೆ, ಅಥವಾ ನೀವೇ ಸಪ್ರೇಟ್ ಆಗಬೇಕಾ, ಸ್ವೀಕರಿಸ್ಬೇಕಾ, ಇದನ್ನೆಲ್ಲ ನೋಡಬೇಕು. ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ದೆನ್ ಅಲ್ಟಿಮೇಟ್ ಥಿಂಗ್ ಏನು ಗೊತ್ತಾ, ಒಂದು ಸೂತ್ರ ಹೇಳ್ತೀನಿ, ಲಾಸ್ಟ್ ಒನ್ ನೆನ್ಪಿಟ್ಕೊಳ್ಳಿ. ನೋಡಿ, ಕೆಲವು ಸಾರಿ ಯಾವುದಕ್ಕೂ ಕೇರ್ ಮಾಡಬಾರ್ದು. ಒಳಗಡೆಯಿಂದ ಡೋಂಟ್ ಕೇರ್ ಮಾಸ್ಟರ್. ಹೊರಗಡೆ ಸ್ವಲ್ಪ ನಾಟಕ ಮಾಡೋದು ಕಲ್ತ್ಕೋಬೇಕು. ನನಗಾಗಿ ನಾನು, ನನ್ನ ಇರುವಿಕೆಗಾಗಿ, ನನ್ನ ಮನಃಶಾಂತಿಗಾಗಿ ನಾನು ಸ್ವಲ್ಪ ಡ್ರಾಮಾ ಮಾಡಬೇಕಾಗತ್ತೆ. ಒಳಗಡೆ ಮಾತ್ರ ಡೋಂಟ್ ಕೇರ್ ಮಾಸ್ಟರ್. ಮಲಗಿದ ತಕ್ಷಣ ನಿದ್ರೆ ಬಡಬೇಕು, ಏನನ್ನು ಕಟ್ಕೋಬಾರ್ದು. ಏನು ಮಾಡೋಕ್ಕಾಗತ್ತೆ ರೀ? ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕೋಕ್ಕಾಗತ್ತಾ? ನಿಮ್ಗೆ ಅವರು ಡೈವರ್ಸ್ ಕೊಡೋಕ್ಕಾಗತ್ತಾ? ನಿಮ್ಮನ್ನು ಸಾಯಿಸೋಕ್ಕಾಗತ್ತಾ? ಏನೂ ಮಾಡೋಕ್ಕಾಗಲ್ಲ. ವೆನ್ ಯು ಬಿಕಮ್ ಸ್ಟ್ರಾಂಗ್ ಎನಫ್, ಒಳಗಡೆ ಮನಸ್ಸು ಸ್ಟ್ರಾಂಗ್ ಆಯಿತು ಅಂದರೆ ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ ಗೊತ್ತಾ, ಬೇರೆಯವ್ರನ್ನ ಎದುರಿಸುತ್ತೆ. ನೀವು ಎಲ್ಲಿವರೆಗೂ ಎದುರ್ಕೋತಿರೋ ಎದುರಿಸೋರು ಇದ್ದೇ ಇರ್ತಾರೆ. ನೀವು ಒಳಗಡೆ ಸ್ಟ್ರಾಂಗ್ ಆಗಬೇಕು. ಆಯಾ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಗಾದೆ. ನಾವು ಹೆಂಗಿರ್ಬೇಕಪ್ಪ ಅಂದರೆ, ವಾಕ್ ಲೈಕ್ ಎ ಲಯನ್, ಬಿ ಲೈಕ್ ಎ ಸರ್ವೆಂಟ್ ಅಂತ. ವಾಕ್ ಲೈಕ್ ಎ ಲಯನ್ ಅಂದರೆ ನನ್ನ ನಡವಳಿಕೆ, ನಾನು ನಡೀತಾ ಇದ್ದರೆ ಸಿಂಹದ ರೀತಿ ನಡೀಬೇಕು. ಆದರೆ ನಾನು ಕೆಲವರ ಸೇವೆಗಳನ್ನು ಮಾಡಬೇಕಾದ್ರೆ ಕೆಲಸದ ರೀತಿ ಪ್ರೀತಿಯಿಂದ, ಮಮತೆಯಿಂದ, ಮತ್ತು ನಾವು ತಲೆಬಾಗಿ ಸೇವೆ ಮಾಡಬೇಕು. ನನ್ನ ಧರ್ಮ ಇದೆ. ಗಂಡನ ಸೇವೆ, ನಾದಿನಿ ಸೇವೆ, ಮೈದನನ ಸೇವೆ, ಸಂಸಾರದ ಸೇವೆ, ಅತ್ತೆ ಮಾವನ ಸೇವೆ, ಇದೆಲ್ಲ ಮಾಡಬೇಕಾದ್ರೆ ಸೇವಕನ ರೀತಿ ಮಾಡು. ನೀನು ನಡೀಬೇಕಾದ್ರೆ ಸಿಂಹದ ರೀತಿ ನಡಿ ಅಂತ. ವಾಕ್ ಲೈಕ್ ಎ ಲಯನ್, ಬಿ ಲೈಕ್ ಎ ಸರ್ವೆಂಟ್ ಅಂತ. ಯಾಕೆಂದರೆ ನನಗೆ ಆದ ಜವಾಬ್ದಾರಿಗಳಿದೆ, ಅದಕ್ಕೆ ನಾನು ಸ್ಪಂದಿಸಬೇಕು. ಒಳಗಡೆ ಸ್ಟ್ರಾಂಗ್ ಆಗಿರಬೇಕು, ಏನಾದರೂ ಆಗಲಿ ಅಂತ. ಮಲ್ಕೊಂಡಾಗ ಆರಾಮಾಗಿ ನಿದ್ರೆ ಬರಬೇಕು. ಈ ರೀತಿಯಾದ ಮನಸ್ಥಿತಿನೇ ನಿಮ್ಮ ಕಾಯಿಲೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಹಕಾರಿಯಾಗುವುದು. ಬೇರೆಲ್ಲ ಬರೀ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ, ಜೀವನವನ್ನು ಅರ್ಥ ಮಾಡ್ಕೊಳ್ಳದೆ, ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳದೆ, ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ, ಒತ್ತಡದಲ್ಲಿ ಮುಳುಗಿ ಯಾವುದೋ ಒಂದು ಧ್ಯಾನ ಪ್ರಾಣಾಯಾಮ ಮಾಡಿಬಿಟ್ರೆ ಸಾಲ್ವ್ ಆಗಲ್ಲ. ಗಿಡದಿಂದ ಬಂದಂಥ ಒಂದು ಹಣ್ಣು ಅಥವಾ ಒಂದು ಹೂವನ್ನು ಕಿತ್ತಾಕಿದ ರೀತಿ ಗಿಡ ಹಾಗೇ ಇರುತ್ತೆ, ಪುನಃ ಚಿಗುರುತ್ತೆ, ಪುನಃ ಹಣ್ಣು ಬಿಡುತ್ತೆ ಅಲ್ವಾ? ಸೊ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಇವು ಪೂರಕವಾಗಿರ್ತವೆ. ಪೂರಕ ಅದು ಮುಖ್ಯ. ಸ್ಪೆಷಲಿ ಶುಗರ್ ಕಾಯಿಲೆಗಳು ಬಂದಾಗ ನೀವು ಆಲ್ಟರ್ನೇಟಿವ್ ಸಿಸ್ಟಮ್ನ ಫುಲ್ಲಿ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಅದು ಸಪೋರ್ಟಿವ್ ಸಿಸ್ಟಮ್ ಆಗಿ ಇಟ್ಕೊಳ್ಳಿ. ಮೆಡಿಸಿನ್ ಕಡೆ ಗಮನ ಹರಿಸಿ. ಅಲೋಪತಿಕ್ ಮೆಡಿಸಿನ್ ಫಾರ್ ಟೈಮಿಂಗ್ ಎಲ್ಲ ಕಡೆ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ನನ್ನ ಯೋಗ ಜೀವನದಲ್ಲಿ ನನ್ನ ಹತ್ರ ಬಂದಂಥ ಬೇಕಾದಷ್ಟು ಪೇಷಂಟ್ಗಳನ್ನ ಅವರು ಕೌನ್ಸಿಲಿಂಗ್ ಮಾಡಿದಾಗ, ಯೋಗಕ್ಕೆ ಬಂದಾಗ, ಅವ್ರ ಜೊತೆ ಮಾತಾಡುವಾಗ ನಾನು ಕೇಳ್ತಾ ಇರ್ತೀನಿ. ಯಾಕೆ ನನ್ನ ಕ್ಯೂರಿಯಾಸಿಟಿ. ಯಾಕೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಜನಕ್ಕೆ, ನಮ್ಮ ಅಮ್ಮನಿಗೆ ಅವ್ರಿಗೆಲ್ಲ ಕಾಯಿಲೆಗಳಿದೆ, ಸಕ್ಕರೆ ಕಾಯಿಲೆ ತುಂಬ ವರ್ಷಗಳಿದೆ, ನಮ್ಮ ಅಪ್ಪನಿಗೂ ಬಂದಿತ್ತು, ನನಗೂ ಹೆರಿಡಿಟಿಯಾಗಿ ಬರುತ್ತೆ ಅಂತ ನನಗೂ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಕ್ಯೂರಿಯಾಸಿಟಿ ಕೇಳ್ತಾ ಇರ್ತೀನಿ. ಅವರೆಲ್ಲ ಹೇಳ್ತಾ ಇರ್ತಾರೆ, ನನಗೆ 25 ವರ್ಷದಿಂದ ಇದೆ, ನನಗೆ 20 ವರ್ಷದಿಂದ ಇದೆ, ಇನ್ನು ಕೆಲವರು 40 ವರ್ಷದಿಂದ ಇರೋರು ಹೇಳಿದ್ದಾರೆ. ಅವ್ರು ಮೆಡಿಸಿನ್ ತೊಗೋತಾ ಇರ್ತಾರೆ. ಯಾಕಂದರೆ ಇನ್ಸುಲಿನ್ ಲೆವೆಲ್ ಬಂದಿರ್ತಾರೆ, ಕಂಫರ್ಟಬಲ್ ಆಗಿರ್ತಾರೆ, ಏನೇನೂ ಪ್ರಾಬ್ಲಮ್ ಇಲ್ಲ. ಈ ಅಲೋಪತಿಕ್ ಸಿಸ್ಟಮ್ ಚೆನ್ನಾಗಿದೆ, ಸ್ಪೆಷಲಿ ಫಾರ್ ಡೀಲಿಂಗ್ ವಿತ್ ಆಲ್ ದಿಸ್ ಪ್ರಾಬ್ಲಮ್ಸ್. ಇದು ನೆಗ್ಲೆಕ್ಟ್ ಮಾಡಿದ್ರೆ ಇಂಟರ್ನಲ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದು ಬೇರೇನೋ ಕಿಡ್ನಿ ಹೋಗ್ಬೋದು, ಏನೇನೋ ಆಗುತ್ತೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದು ಹೋದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲವನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ, ಉದಾಸೀನ ಮಾಡಬೇಡಿ. ಈ ರೀತಿ ಸಮಸ್ಯೆಗಳು ಬಂದಾಗ, ಸ್ಪೆಷಲಿ BP ಆ್ಯಂಡ್ ಶುಗರ್ ಕಾಯಿಲೆಗಳು ಬಂದಾಗ ಸುಮ್ಗೆ ಯಾರಾದ್ರೂ ಮಾತು ಕಟ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಡಿ. ಇಟ್ ಟೇಕ್ ಎ ಗುಡ್ ಮೆಡಿಸಿನ್ಸ್, ಒಳ್ಳೆ ಔಷಧಿಗಳನ್ನು ತಗೊಳ್ಳಿ. ನನ್ನ ಅನುಭವದಲ್ಲಿ ಹೇಳೋದು ಅದೇನು ಇದೆ ಅಂತಂತ, ನನ್ನ ಅನುಭವದಲ್ಲಿ ಅಲೋಪತಿಕ್ ಸಿಸ್ಟಮ್ ಇಸ್ ಬೆಸ್ಟ್ ಫಾರ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಮ್ಯಾನೇಜ್ ಮಾಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟು ಮಾಡಿಕೊಂಡು ಮೆಡಿಕಲ್ ಸಿಸ್ಟಮ್ ಫಾಲೋ ಮಾಡಿ. ನಿಮಗೇನೇನು ಆಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಸಮಸ್ಯೆಗಳಿಗೆ ಮೂಲ ಈ ಮನಸ್ಸು. ಎಲ್ಲವನ್ನು ಬದಲಾಯಿಸಿ ನಾನು ಸುಖವಾಗಿರ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೃಷ್ಟಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಸಂಸಾರದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಎಲ್ಲರಲ್ಲೂ ಬೇಕಾದ ಸಮಸ್ಯೆಗಳಿದೆ, ಈಗಲೂ ಇದೆ, ಮುಂದೆನೂ ಇದೆ, ಬಂದೇ ಬರುತ್ತೆ. ಸಮಸ್ಯೆನ ಸ್ವೀಕರಿಸಿ. ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್. ಬರೋದಲ್ಲ ಬರಲಿ, ಹೋಗೋದಲ್ಲ ಹೋಗಲಿ, ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.